ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸೀತಾ ಎಲ್ಲಿ? ಸೀತಾ ನಿಂತ್ಕೊಳ್ಳೋ ರಾಮ್. ಸೀತಾ ಮೇಲ್ಗಡೆ ರೂಮ್ ನಲ್ಲಿದ್ದಾಳೆ. ಇವತ್ತು ಗಾಬರಿ ಆಗುವಂಥದ್ದೇನು ನಡೆದಿಲ್ಲ, ಆದ್ರೆ ತಡ ಮಾಡೋದು ಬೇಡ ಅನ್ನೋವಷ್ಟು ನಡೆದಿದೆ. ತಡ ಮಾಡಬಾರ್ದ? ಹಾಗಂದ್ರೆ ಸೀತಾಳ ಮಾನಸಿಕ ಸ್ಥಿತಿ ಇನ್ನೂ ಹದಗೆಟ್ಟಿದೆ. ಅದನ್ನು ಹೀಗೆ ಬಿಟ್ಟರೆ ಸರಿ ಹೋಗೋದಿಲ್ಲ. ಹೌದು ಅಪ್ಪು, ಸೀತಂಗೆ ಆದಷ್ಟು ಬೇಗ ಟ್ರೀಟ್ಮೆಂಟ್ ಕೊಡಿಸ್ಲೇಬೇಕು. ಇವತ್ತು ಗೊಂಬೆ ವಿಷಯವಾಗಿ ಮಾವಯ್ಯ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದಕ್ಕೆ ಮಾವಯ್ಯನ ಮೇಲೆ ಕೂಗಾಡ್ಬಿಟ್ಲು. ಅವಳ ಆ ಥರ ನಡ್ಕೊಂಡಿದ್ ನೋಡಿ ನನಗೆ ಗಾಬರಿ ಆಗೋಯ್ತು. ಸೀತಾ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ರಿಯಲಿ ಸಾರಿ ತಾತ. ಸೀತಾ ಏನಂತ ನಿಮಗೆ ಗೊತ್ತಲ್ವಾ? ಯೂಶಲಿ ಅವ್ರು ಯಾರ ಮೇಲೂ ಈ ಥರ ಕೂಗಾಡೋದಿಲ್ಲ. ಬಟ್ ಈಗಿರೋ ಕಂಡೀಷನಲ್ಲಿ ಅವ್ರು ಆ ಥರ ಮಾತಾಡಿರ್ಬೋದೇನೋ. ಸೀತಾ ನನ್ನ ಮೇಲೆ ಕೂಗಾಡಿದ್ದಕ್ಕೆ ಬೇಜಾರಿಲ್ಲ ಕಣೋ, ಆದರೆ ಇದು ಹೀಗೆ ಮುಂದುವರೆದ್ರೆ ಸೀತಾ ತನಗೆ ಏನಾದರೂ ಅಪಾಯ ಮಾಡಿಕೊಂಡ್ರೆ ಅಂತ ಭಯ. ಅದಕ್ಕೆ ಅದಕ್ಕೇನ್ ತಾತ? ನಾನು ಒಬ್ಬ ಡಾಕ್ಟರ್ ಹತ್ರ ಮಾತಾಡಿದ್ದೀನಿ. ಸೀತಾನ ಅಲ್ಲಿ ಕಳಿಸೋಣ ಅಂತ ನಿರ್ಧಾರ ಮಾಡಿದ್ದೀನಿ. ಏನಾದರೂ ಹೇಳೋದಿತ್ತಮ್ಮ? ಅದು ಮಾವಯ್ಯ ಮತ್ತೆ ಮತ್ತೆ ಇದೇ ವಿಷಯನ ಮಾತಾಡ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಮ್ಮ ಸೀತಂಗೆ ಆದಷ್ಟು ಬೇಗ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಮಾವಯ್ಯ. ಈಗ ನಮ್ಮ ಅಪ್ಪು ತೋರಿಸ್ತಿರೋ ಡಾಕ್ಟ್ರಿಂದ ಯಾವ ಪ್ರಯೋಜನನೂ ಆಗ್ತಿಲ್ಲ ಮಾವಯ್ಯ. ಸೀತನ ಆರೋಗ್ಯದಲ್ಲಿ ಯಾವ ಸುಧಾರಣೆನೂ ಕಾಣಿಸ್ತಾ ಇಲ್ಲ. ಇವತ್ತು ಆದ ಘಟನೆ ಮತ್ತೆ ಆಗೋದು ಬೇಡ ಮಾವಯ್ಯ. ಆದಷ್ಟು ಬೇಗ ಅವಳನ್ನ ಹಾಸ್ಪಿಟ್ಲಿಗೆ ಸೇರ್ಸೋಣ. ಅವಳೇ ಸರಿ ಹೋಗ್ತಾಳೆ ಅಂತ ಕಾಯೋದ್ರಲ್ಲಿ ಇನ್ನ ಅರ್ಥ ಇಲ್ಲ. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಮ್ಮ. ದಿನೇ ದಿನೇ ಸ್ಥಿತಿ ತುಂಬಾ ಗಂಭೀರವಾಗ್ತಾ ಇದೆ. ಆದರೆ ರಾಮ ಸೀತೆಯನ್ನು ಆಸ್ಪತ್ರೆಗೆ ಸೇರ್ಸೋದಕ್ಕೆ ಒಪ್ತಾ ಇಲ್ವಲ್ಲ, ಏನ್ ಮಾಡೋದು? ಅವನಿಗೆ ನೀವೇ ಬುದ್ಧಿ ಹೇಳಿ ಒಪ್ಪಿಸ್ಬೇಕು ಮಾವಯ್ಯ. ಅವನಿಗೇನ್ ಗೊತ್ತಾಗುತ್ತೆ ಹೇಳಿ? ಹೆಂಡತಿ ಮಾನಸಿಕ ರೋಗಿ ಅಂತ ಒಪ್ಕೊಳ್ದೆ ಒದ್ದಾಡ್ತಾ ಇದ್ದಾನೆ. ಅದಕ್ಕೆ ಅವಳನ್ನ ಹಾಸ್ಪಿಟಲ್ಗೆ ಸೇರ್ಸೋದಕ್ಕೆ ಅವಾಯ್ಡ್ ಮಾಡ್ತಾ ಇದ್ದಾನೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.